ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಫ್ಯಾಷನ್ 369 ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೈಲರಿಂಗ್ನ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಸುಮಾರು ಬ್ಲೌಸ್ಗಳನ್ನ ಹೊಲಿಯೋದಕ್ಕೆ ಸ್ವಲ್ಪ ಪ್ರಯತ್ನನೂ ಪಟ್ಟಿದ್ದೀನಿ ನಿಯರೆಸ್ಟಾಗಿ. ಸೊ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು 36 ಬ್ಲೌಸ್ನ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಒಂದಷ್ಟು ಮಿಸ್ಟೇಕ್ಸ್ಗಳಾಗಿದೆ. ಸೊ ತೋಳು ಉದ್ದ ಹೆಚ್ಚು ಕಮ್ಮಿ ಆಗಿದೆ, ಚಿಕ್ಕದಾಗಿದೆ. ಆಮೇಲೆ ವೆಸ್ಟ್ ಸೈಜ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಅಳತೆ ಆಗಿರ್ಬೋದು. ಸೊ ಹೆಚ್ಚು ಕಮ್ಮಿ ಆಗಿದೆ ಅಂದಾಜಾಗಿ. ಸೊ ಹೊಲಿಯೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದರ ಜೊತೆಗೆ ಸಾಕಷ್ಟು ಮಿಸ್ಟೇಕ್ಸ್ಗಳು ಸಹ ಆಗಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಲಿದಿರೋಂಥ ಸುಮಾರು ಬ್ಲೌಸ್ಗಳನ್ನ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಅಳತೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿರ್ಬೋದು. ಅಂದಾಜಾನುಸಾರವಾಗಿ ಬ್ಲೌಸ್ಗಳನ್ನ ಹೊಲಿದಿದ್ದೀನಿ. ಸೊ ಇವತ್ತಿನ ಬ್ಲೌಸಲ್ಲಿ ಮೊದಲನೇ ಬ್ಲೌಸು ನಾನು ಹೊಲಿಯೋಕ್ಕೆ ಟ್ರೈ ಮಾಡಿದ್ದು ಈ ಥರ ಇದೆ. ಸೊ ನನ್ನ ಮೊದಲನೇ ಪ್ರಯತ್ನ ಇದು. ಸೊ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ. ಆಮೇಲೆ ಇಲ್ಲಿ ತೋಳು ಸ್ವಲ್ಪ ಉದ್ದ ಇದೆ, ಅಂದರೆ ತೋಳಿನ ಸುತ್ತಳತೆ ಸ್ವಲ್ಪ ದೊಡ್ಡದಾಗಿದೆ. ಆಮೇಲೆ ಇಲ್ಲೂ ಅಷ್ಟೇ ಈ ವೆಸ್ಟ್ ಸೈಜು ಅಗಲ ಆಗಿದೆ. ಸೊ 34 ಬರಬೇಕು. 36 ಸೈಜ್ ಬ್ಲೌಸ್ಗೆ 34 ಇಲ್ಲ 33 ಅವರವರು ಬಾಡಿ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲಿಗೆ ಸದ್ಯಕ್ಕೆ ನಾನು ಇಲ್ಲಿ ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ದೀನಿ. ಸೊ ನಾನಿನ್ನು ಹುಕ್ಕೇನೂ ಹಾಕಿಲ್ಲ. ಸೊ ಸಾಕಷ್ಟು ಮಿಸ್ಟೇಕ್ ಆಗೋದು. ಆಮೇಲೆ ನೆಕ್ಕು ಕರೆಕ್ಟಾಗಿ ಬಂದಿಲ್ಲ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿದೆ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಮಿಸ್ಟೇಕ್ಸ್ಗಳು ಸಹ ಆಗಿದೆ. ಇದು ಬಂದು ಪ್ರಿನ್ಸಸ್ ಬ್ಲೌಸ್ ನಾನು ಹೊಲಿಯೋಕ್ಕೆ ಟ್ರೈ ಮಾಡಿದ್ದು. ಸೊ ಬೇರೆ ಬೇರೆ ಲೈನಿಂಗ್ ಬ್ಲೌಸ್ ಪೀಸ್ಗಳಲ್ಲಿ ನಾನು ಟ್ರೈ ಮಾಡಿ ನಂತರ ವಿತ್ ಲೈನಿಂಗ್ ಸಮೇತ ಹೊಲಿಯೋಕ್ಕೆ ಟ್ರೈ ಮಾಡಿದಾಗ ಇಷ್ಟು ಬಂದಿದೆ. ಸೊ ಇದೇ ರೀತಿ ಬೇರೆ ಬೇರೆ ಬ್ಲೌಸ್ಗಳು ಇದೆ. ಇದಾದ ನಂತರ ಮತ್ತೆ ಪ್ರಿನ್ಸಸ್ ಬ್ಲೌಸ್ನೇ ಹೊಲಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಸ್ವಲ್ಪ ಪರವಾಗಿಲ್ಲ. ಸೊ ತೋಳಿನ ಸುತ್ತಳತೆ, ಆಮೇಲೆ ನೆಕ್ಟ್ ರೌಂಡ್ ಶೇಪ್ ಆಗಿರ್ಬೋದು, ಇಲ್ಲ ಆಮೇಲೆ ವೆಸ್ಟ್ ಸೈಜ್ ಆಗಿರ್ಬೋದು ಕರೆಕ್ಟ್ ಬಂದ. ಆಮೇಲೆ ಒಂದು ಇಲ್ಲಿ ನಾನು ಹುಕ್ ಹಾಕಿಲ್ಲ, ಜಸ್ಟ್ ಸೇಫ್ಟಿ ಪಿನ್ನಿಂದ ಇದನ್ನು ಪಿನ್ ಮಾಡಿದ್ದೀನಿ ಅಷ್ಟೇ. ಸೊ ಇದನ್ನು ನಾನು ಟ್ರೈ ಮಾಡಿದ್ದು ಈ ಲೇಸ್ ಡಿಸೈನು ಏನಿದೆ ಈ ಒಂದು ಕಲರ್ ಮ್ಯಾಚಿಂಗ್ಗೆ. ಸೊ ಇದು ಸಿಲ್ವರ್ ಕಲರ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಹೊಲಿದಿದ್ದೀನಿ. ಸೊ ಇದು ಎಕ್ಸ್ಟ್ರಾ, ಇದು ಸುಮ್ಮನೆ ಪಿನ್ ಮಾಡಿ ಹಾಕಿದ್ದೀನಿ. ಸೊ ಈ ಥರ ಬಂದಿದೆ. ಸೊ ನನ್ನ ಪ್ರಯತ್ನ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಇದಕ್ಕೋಸ್ಕರ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲು. ಆಮೇಲೆ ಇಲ್ಲೂ ಅಷ್ಟೇ ಈ ಥರ ಇಲ್ಲಿ ಕಾಣಿಸ್ತಿದೆ ಆಮೇಲೆ ಈ ಥರ ಥ್ರೆಡ್ ಇವರೆಲ್ಲ ಆಚೆಗೆ ಬರಬಾರ್ದು. ನೀವು ಹೊಲಿಬೇಕಾದ್ರೆ ಇದೆಲ್ಲ ಆಚೆಗೆ ಬರಬಾರ್ದು. ಆಚೆಗೆ ಬಂದರೆ ಅದು ಒಂಥರ ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ ಅದು. ಇನ್ನೊಂದು ನೆಕ್ಸ್ಟು ಈ ಥರ ಇದು ಸಹ ಪ್ರಿನ್ಸಸ್ ಬ್ಲೌಸೇನೆ. ಸೊ ಇದು ಒಂದು ಅಂದಾಜು ಮಟ್ಟಿಗೆ 36 ಬ್ಲೌಸಿಗೆ ಒಂಚೂರು ಒಂದು ಅರ್ಧ ಇಂಚು ಇಲ್ಲ 1 ಇಂಚಷ್ಟು ಡಿಫ್ರೆನ್ಸ್ ಬಂದಿದೆ. ಸೊ ಪ್ರಯತ್ನ ಪಟ್ಟು ಈ ಥರ ಒಂದು ಹಂತಕ್ಕಲ್ಲಿ ಕರೆಕ್ಟ್ ಸೈಜಿಗೆ ಕೂತಿದೆ. ವೆಟ್ ಸೈಜ್ ಆದರೂ ಅಷ್ಟೇ ಕರೆಕ್ಟಾಗಿ ಕೂತಿದೆ. ಮತ್ತು ತೋಳಿನ ಸುತ್ತಳತೆ ಆಗಿರ್ಬೋದು, ಇಲ್ಲ ತೋಳಿನ ಲೆಂತ್ ಆದರೂ ಆಗಿರ್ಬೋದು, ಪರ್ಫೆಕ್ಟ್ ಸೈಜಿಗೆ ಬಂದಿದೆ. ಸೊ ಇದಾದ ನಂತರ ಮತ್ತೊಂದು, ಸೊ ಇದು ನಾನು 38 ಸೈಜಿನ ಬ್ಲೌಸ್ನ ಹೊಲಿಯೋಕ್ಕೆ ಟ್ರೈ ಮಾಡಿದ್ದು. ಸೊ ಇದು ಸಹ ಒಂದು ಅಂದಾಜಾಗಿ ಬಂದಿದೆ. ಒಂದು ತೋಳಿನ ಸುತ್ತಳತೆ ಆಗಿರ್ಬೋದು, ಇದು ಸಹ ಪ್ರಿನ್ಸಸ್ ಕಟ್ ಬ್ಲೌಸೇನೆ. ಸೊ ವೆಟ್ ಸೈಜ್ ಆಗಿರ್ಬೋದು, ಇಲ್ಲ ಎದೆ ಸುತ್ತಳತೆ ಆಗಿರ್ಬೋದು. ಆಮೇಲೆ ನನಗೊಂದು ಅಂದಾಜು ಪ್ರಕಾರವಾಗಿ ಸೊ ಒಂದು ಲೇಸು ಹೊಲಿಯೋದು ಹೇಗೆ ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಲೇಸ್ನ ನನಗೆ ಸಾಧ್ಯವಾದಷ್ಟು ಇದನ್ನು ಟ್ರೈ ಮಾಡಿದ್ದೀನಿ. ಬಟ್ ಅದು ಸಹ ಒಂಚೂರು ಆ ಕಡೆ ಈ ಕಡೆ ಆಗಿದೆ. ಹಿಂದೆಗಡೆ ಆದರೂ ಅಷ್ಟೇ ಇಲ್ಲೊಂದು ಅಂದಾಜಾಗಿ ನನ್ನ ಹೊಲಿಯೋ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಇದು 38 ಸೈಜಿನ ಬ್ಲೌಸು. ಸೊ ಒಂದು ಅಂದಾಜು ಮೇಲೆ ಹೊಲಿಯೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಆ ಮಟ್ಟಕ್ಕೆ ಬಂದಿದೆ. ಸೊ ಇದು ಬಂದು 34 ಬ್ಲೌಸ್ ಸೈಜ್. ಇದು ಸ್ವಲ್ಪ ದೊಡ್ಡದೇ ಇದೆ, ಅಂದರೆ ಇದು ನೋಡೋಕ್ಕೆ 36 ಬ್ಲೌಸ್ ಸೈಜಿಂದು ಥರ ಕಾಣಿಸ್ತದೆ, ಬಟ್ ಇದು 34. ಸೊ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಈ ಥರ ಹೊಲಿದಿದ್ದೀನಿ. ಇದು ಸಹ ಪ್ರಿನ್ಸಸ್ ಕಟ್ ಬ್ಲೌಸೇನೆ. ಪ್ಲಸ್ ಬೆಲ್ಟ್ ಹಾಕಿ ಇದನ್ನು ಹೊಲಿದಿದ್ದೀನಿ. ಅದರ ಜೊತೆಗೆ 4 ಅಥವಾ 3 ಡಾಟ್ ಹಾಕಿ ಇದನ್ನು ಯೂಸ್ ಮಾಡಿದ್ದು. ಇದು ಒಂದು ಅಂದಾಜಿಗೆ ಬಂದಿದೆ. 34 ಅಂತ ಹೊಲಿದ್ದು, ಬಟ್ ಇದು 36 ಬ್ಲೌಸ್ ಸೈಜಿಗೆ ಬಂದು ನಿಂತ್ಕೊಂಡಿದೆ.
ಬಟ್ ಇದರಲ್ಲಿ ರೌಂಡ್ ನೆಕ್ಕು ಸ್ವಲ್ಪ ಕರೆಕ್ಟಾಗಿ ಬಂದಿದೆ. ಮಿಕ್ಕಿದ ಬ್ಲೌಸ್ಗಳಿಗೆ ನೀವು ನೋಡಿದ ಹಾಗೆ ಇದಕ್ಕೆ ಬೆಟರ್, ಪರವಾಗಿಲ್ಲ, ಒಂದು ಹಂತಕ್ಕೆ ರೌಂಡ್ ನೆಕ್ ಬಂದಿದೆ. ಆಮೇಲೆ ಬ್ಯಾಕ್ ಸೈಡ್ ಆದರೂ ಅಷ್ಟೇ ಇಲ್ಲಿ 2 ಡಾಟ್ ಏನು ಬಂದಿದೆ ಇದು ಸಹ ಕರೆಕ್ಟಾಗೇ ಬಂದಿದೆ. ಒಂದು ಅಂದಾಜಿಗೆ ಒಂದು ತೋಳಿನ ಸುತ್ತಳತೆ ಆಗಿರ್ಬೋದು ಅದು ಸಹ ಕರೆಕ್ಟಾಗೇ ಬಂದಿದೆ. ಇಲ್ಲಿ ಪೂರ್ತಿ ಈ ಬ್ಲೌಸು ಕಂಪ್ಲೀಟಾಗಿ ರೆಡಿ ಆಗಿದೆ. ಬಟ್ ಇಲ್ಲಿ ಒಂದು ಏನು ಅಂದರೆ ಹುಕ್ ಅಂತೂ ಹಾಕಿಲ್ಲ, ಅಂದರೆ ಕರೆಕ್ಟಾಗಿದೆ. ಮತ್ತು ಇದು 34 ಸೈಜಿನ ಬ್ಲೌಸು ಅಂತ ಹೊಲಕ್ಕೆ ಹೋಗಿ 36 ಬ್ಲೌಸಿಗೆ ಬ್ಲೌಸಿಗೆ ಇದು ರೆಡಿಯಾಗಿದೆ. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂತಿದೆ. ಬಟ್ ಒಂದು ಇದರಲ್ಲಿ ಏನು ಅಂದರೆ ಹುಕ್ ಹಾಕಿಲ್ಲ. ಅಪಾರ್ಟ್ ಫ್ರಮ್ ಮಿಕ್ಕಿದು ಸೈಜ್ ಆಗಿರ್ಬೋದು ಎಲ್ಲನೂ ಸಹ ಕರೆಕ್ಟಾಗಿದೆ. ಇದೆಲ್ಲ ಪ್ರಯತ್ನ ನಂತರ ನನ್ನ ಫೈನಲ್ ಬ್ಲೌಸು ಒಂದು ಹಂತಕ್ಕೆ ಧೈರ್ಯ ಮಾಡಿ ಹೊಲೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಫೈನಲ್ ಆಗಿ ಹಾಗೋ ಹೀಗೋ ಮಾಡಿ ಬೆಲ್ಟ್ ಬ್ಲೌಸ್ನ ಹೊಲಿಯೋಕ್ಕೆ ಟ್ರೈ ಮಾಡಿದ್ದೀನಿ. 3 ಡಾಟಿಂದು ಬ್ಲೌಸು 3 ಡಾಟ್ನ ಯೂಸ್ ಮಾಡಿ ಬೆಲ್ಟನ್ನ ಸಹ ಯೂಸ್ ಮಾಡಿ ಈ ಹಂತಕ್ಕೆ ಬ್ಲೌಸ್ನ ನಾನಿವಾಗ ರೆಡಿ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಜೊತೆಗೆ 36 ಬ್ಲೌಸ್ ಸೈಜ್ ಇದು. ಸೊ ಕರೆಕ್ಟಾಗಿ ಹೊಲಿದು ಫೈನಲಾಗಿ ಈಗಿಷ್ಟು ಏನು ಇದಕ್ಕಿಂತ ಮುಂಚೆ ಏನು ಬ್ಲೌಸ್ಗಳನ್ನ ನೋಡಿದ್ರಲ್ಲ ಅದೆಲ್ಲ ಪ್ರಾಕ್ಟೀಸಿನ ಪ್ರತಿಫಲ ಈ ಬ್ಲೌಸು. ಸೊ ತುಂಬ ಕೇರ್ಫುಲ್ಲಾಗಿ ತುಂಬ ನೀಟಾಗಿ ಒಂಚೂರು ಮಿಸ್ಟೇಕ್ ಇಲ್ದಲೇ ಕರೆಕ್ಟಾಗಿ ಹೊಲಿದಿರುವಂಥ ಬ್ಲೌಸು ವಿತ್ ಹುಕ್ ಸಮೇತ ಮತ್ತು ಇದ್ರ ಸಮೇತನೂ ಹಾಕಿ ನೀಟಾಗಿ ಹೊಲಿದಿದ್ದೀನಿ. ಕರೆಕ್ಟಾಗಿ ಕೂತಿದೆ. ಸೊ ಅಷ್ಟು ಬ್ಲೌಸಿನ ಮತ್ತು ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ವಿತ್ ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಸುಮಾರು ಬ್ಲೌಸ್ಗಳನ್ನ ಹೊಲಿದು ವೇಸ್ಟ್ ಮಾಡಿ, ಕಟ್ ಪೀಸಸ್ಗಳನ್ನ ಸುಮಾರು ವೇಸ್ಟ್ ಮಾಡಿ, ಒಂದು ಚಿಕ್ಕ ಪುಟಾಣಿ ಬ್ಲೌಸ್ಗಳನ್ನ ಹೊಲಿದು ದೊಡ್ಡ ಮಟ್ಟಕ್ಕೆ ಹೊಲಿದು ಈಗ ಫೈನಲಾಗಿ ನನ್ನ ಕಂಪ್ಲೀಟ್ ಬ್ಲೌಸ್ನ ಹೊಲಿಯೋ ಮಟ್ಟಕ್ಕೆ ಈ ಬ್ಲೌಸು ರೆಡಿಯಾಗಿದೆ. ಸೊ ಇವಾಗ ಇದು ಪರ್ಫೆಕ್ಟಾಗಿ ಸೈಜು ಕೂತಿದೆ, ಪರ್ಫೆಕ್ಟಾಗಿ ರೆಡಿನೂ ಆಗಿದೆ ಈ ಬ್ಲೌಸು. ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿದ ನಂತರ ನನ್ನ ಈ ಬ್ಲೌಸು ಕರೆಕ್ಟಾಗಿ ಬಂದು ಕೂತಿದೆ. ಸೊ ಇದೇ ರೀತಿ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫಸ್ಟು ಏಕ್ದಮ್ ನೀವು ಡೈರೆಕ್ಟಾಗಿ ವಿತ್ ಲೈನಿಂಗ್ ಸಮೇತ ಪ್ರಾಕ್ಟೀಸ್ ಮಾಡಬಲ್ಲು. ಬರೀ ಲೈನಿಂಗ್ ಬಟ್ಟೆ ಮೇಲೇ ನೀವು ಟ್ರೈ ಮಾಡಿ. ಬರೀ ಲೈನಿಂಗ್ ಬಟ್ಟೆನೇ ಯೂಸ್ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಆವಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಹೇಗೆ ಹೊಲಿಬೋದು, ಹೇಗೆ ನೀವು ಮಾಡ್ಬೋದು, ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು, ಹೇಗೆ ಬ್ಲೌಸ್ನ ಪರ್ಫೆಕ್ಟ್ ಫಿಟ್ಟಿಂಗ್ ಹೊಲ್ಬೋದು. ಮೈನು ನೀವು ಬ್ಲೌಸು ಹೊಲಿತಿದ್ದೀರಾ, ಕಲಿಯೋಕ್ಕೆ ಶುರು ಮಾಡ್ತಿದ್ದೀರಾ, ಹೊಸದಾಗಿ ಕಲಿತಿದ್ದೀರಾ, ಇಲ್ಲ ಕಲಿಯೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋರು ಮೇಯ್ನು ತೋಳಿನ ಸುತ್ತಳತೆ, ಆಮೇಲೆ ಎದೆ ಸುತ್ತಳತೆ, ಆಮೇಲೆ ಸೊಂಟದ ಸುತ್ತಳತೆ, ಇವು 3 ತುಂಬ ಮುಖ್ಯ. ನೀವು ಬ್ಲೌಸ್ ಹೊಲಿಬೇಕು, ಯಾವುದೇ ಬ್ಲೌಸ್ ಸೈಜ್ ಆಗಿರ್ಬೋದು, ಮುಖ್ಯವಾಗಿ ಇವು 3 ತುಂಬ ಮೇಜರ್ ಪಾಯಿಂಟು. ಇವು 3ನ ಅಳತೆ ಕರೆಕ್ಟಾಗಿ ಇಟ್ಕೊಂಡು ನೀವು ಬ್ಲೌಸ್ನ ಕರೆಕ್ಟಾಗಿ ಹೊಲಿದ್ರಂದರೆ ಕಸ್ಟಮರ್ ಕಡೆಯಿಂದನೂ ಕೂಡ ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ. ಪರ್ಫೆಕ್ಟ್ ಫಿಟ್ಟಿಂಗು ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಪದೇ ಬಂದು ನಿಮ್ಮ ಹತ್ರ ಬ್ಲೌಸ್ಗಳನ್ನ ಸಹ ಹೊಲಿಸ್ಕೊತಾಳೆ. ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ತೋಳಿನ ಸುತ್ತಳತೆ, ಎದೆ ಸುತ್ತಳತೆ, ಹಾಗೆ ಸೊಂಟದ ಸುತ್ತಳತೆ, ಇವು 3 ತುಂಬ ಮುಖ್ಯ ಬ್ಲೌಸ್ನ ನೀವು ಹೊಲಿತಿದ್ದೀರಾ ಅಂದರೆ. ಸೊ ಈ 3 ಕರೆಕ್ಟಾಗಿರೋ ಅಳತೆನ ಮೆಷರ್ಮೆಂಟ್ನ ತೊಗೊಳ್ಳಿ. ಒಂದು ಸತಿ ಹೊಲಿದಿದ್ರೆ ಇನ್ನೂ 2-3 ಸತಿ ಮೆಷರ್ಮೆಂಟ್ ಮಾಡಿ, ಮೆಷರ್ಮೆಂಟ್ನ ತೊಗೊಂಡು ಕರೆಕ್ಟಾಗಿ ಬ್ಲೌಸ್ ಹೊಲಿರಿ. ಆಗೇನಾಗುತ್ತೆ, ನಿಮಗೆ ಕಸ್ಟಮರ್ ಸಂಖ್ಯೆ ಇನ್ಕ್ರೀಸ್ ಆಗುತ್ತೆ, ದಿನದಿನಕ್ಕೂ ಜಾಸ್ತಿ ಆಗುತ್ತೆ, ಕಸ್ಟಮರು ಸ್ಯಾಟಿಸ್ಫೈಡ್ ಆಗ್ತಾರೆ. ಬ್ಲೌಸ್ನ ನಿಮ್ಮ ಹತ್ರನೇ ಇನ್ನೂ ಒಂದು 4 ಜನಕ್ಕೆ ಹೇಳ್ತಾರೆ, ಇವ್ರ ಹತ್ರ ಬ್ಲೌಸ್ ಹೊಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಹೊಲಿತಿದ್ರೆ. ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಹೊಲ್ಕೊಡ್ತಾರೆ, ಪರ್ಫೆಕ್ಟ್ ಫಿಟ್ಟಿಂಗಾಗಿ ಹೊಲ್ಕೊಡ್ತಾರೆ ಬ್ಲೌಸ್ನ. ಮತ್ತು ಅದ್ರ ಜೊತೆಗೆ ನಿಮ್ಮದೇ ಆದ ಓನ್ ಡಿಸೈನ್ಸ್. ಇವಾಗ ನಾನೇನು ಲೇಸ್ಗಳನ್ನ ಯೂಸ್ ಮಾಡಿ ಇಲ್ಲಿ ಹೊಲಿದಿದ್ದೀನಲ್ಲ, ಆ ಥರ ಈ ಲೇಸ್ಗಳನ್ನ ಯೂಸ್ ಮಾಡಿ ಏನು ಹೊಲಿದಿದ್ದೀನಲ್ಲ, ಅದೇ ರೀತಿ ನಿಮ್ಮದೇ ಆದ ಬೇರೆ ಡಿಸೈನ್ಸ್ಗಳನ್ನ ಟ್ರೈ ಮಾಡ್ತಾ ಬನ್ನಿ. ಬೇರೆ ಡಿಸೈನ್ಸ್ನ ಟ್ರೈ ಮಾಡಿ. ಪೇಪರ್ ಕಟ್ಟಿಂಗ್ನಲ್ಲಿ ನಾನು ಫಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹಾಕಿದ್ದೀನಿ. ಯಾವುದೇ ಬ್ಲೌಸ್ ನೀವು ಹೊಲಿತಿದ್ದೀರಾ ಅಂದರೆ ಫಸ್ಟು ಪೇಪರ್ ಕಟ್ಟಿಂಗ್ನಲ್ಲಿ ಕಟ್ ಮಾಡ್ಕೊಂಡು ನಂತರ ಕಸ್ಟಮರ್ ಅವರೇನು ಬ್ಲೌಸು ಹೇಳಿರ್ತಾರೋ ಆ ಬ್ಲೌಸ್ ಡಿಸೈನ್ನ ನೀವು ಹೊಲಿಬೋದು. ಫಸ್ಟ್ ಏನೇ ಆದರೂ ಪೇಪರ್ ಕಟ್ಟಿಂಗ್ನಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ಅದು ಬೆಸ್ಟ್. ಏನೇ ಮಿಸ್ಟೇಕ್ಸ್ ಆದ್ರೂ ಅಷ್ಟೊಂದು ಅನಿಸಲ್ಲ ಪೇಪರ್ ಕಟ್ಟಿಂಗ್ನಲ್ಲಿ ಮಾಡಿಕೊಂಡ್ರೆ. ಡೈರೆಕ್ಟಾಗಿ ನೀವು ಇದು
ಲೈನಿಂಗ್ ಬಟ್ಟೆ ಮೇಲೆ ಆಗಿರ್ಬೋದು, ಇಲ್ಲ ಬ್ಲೌಸ್ ಮೇಲೆ ಆಗಿರ್ಬೋದು, ನೀವು ಬ್ಲೌಸ್ ಬಟ್ಟೆ ಮೇಲೆ ಆಗಿರ್ಬೋದು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಏನಾದರೂ ಮಿಸ್ಟೇಕ್ಸ್ ಆದರೆ ಆ ಕಸ್ಟಮರ್ ಕಡೆಯಿಂದ ನಿಮಗೆ ಬ್ಯಾಡ್ ರಿವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪೇಪರ್ ಕಟ್ಟಿಂಗ್ನ ಮಾಡ್ಕೊಂಡಿದ್ದ ನಂತರನೇ ನೀವು ಏನಾದರೂ ಮಿಸ್ಟೇಕ್ಸ್ ಆದರೆ ಪೇಪರ್ ಕಟ್ಟಿಂಗ್ ಮೇಲೆ ಆಗುತ್ತೆ. ಸೊ ಲೈನಿಂಗ್ ಬಟ್ಟೆ ಮೇಲೆ ಆಗಲಿ ಇಲ್ಲ ಬ್ಲೌಸ್ ಬಟ್ಟೆ ಮೇಲೆ ಆಗಲಿ ಆಗಲ್ಲ. ಅವಾಗೇನಾಗುತ್ತೆ, ನೀವು ಕಸ್ಟಮರ್ ಕಡೆಯಿಂದ ಬ್ಯಾಡ್ ಒಪಿನಿಯನ್ನ ತೊಗೊಳೋದು ಕಮ್ಮಿ ಆಗುತ್ತೆ ಮತ್ತು ನೀವು ಇಂಡೈರೆಕ್ಟಾಗಿ ಅವಾಯ್ಡ್ ಮಾಡೋದಾಗುತ್ತೆ. ಆದಷ್ಟು ಪೇಪರ್ ಕಟ್ಟಿಂಗ್ ಮುಖಾಂತರವಾಗೇ ಬ್ಲೌಸ್ನ ಅಳತೆ ತೊಗೊಳ್ಳಿ. ಮತ್ತು ಅವರು ಬೇರೆ ಏನಾದರೂ ಈಗ ಎಕ್ಸ್ಟ್ರಾ ಡಿಸೈನ್ಸ್ ಹೇಳಿರ್ತಾರೆ, ಕಸ್ಟಮ್ಸ್ ಡಿಸೈನ್ಸ್ ಹೇಳಿರ್ತಾರೆ, ಅಂಥವನ್ನೆಲ್ಲನೂ ಸಾಧ್ಯವಾದಷ್ಟು ಪೇಪರಲ್ಲೇ ನೀವು ಸ್ಕೆಚ್ ಮಾಡಿಕೊಂಡು ಪೇಪರಲ್ಲಿ ಫಸ್ಟ್ ಅದನ್ನು ಒಂದು ಟ್ರಯಲ್ ನೋಡಿ. ಸ್ಟಿಚ್ ಮಾಡಾದರೂ ನೋಡ್ತೀರಲ್ಲ, ಬೇರೆ ಬಟ್ಟೆ ಮೇಲೆ ಒಂದು ಚಿಕ್ಕದಾಗಾದ್ರೂ ಟ್ರಯಲ್ ಮಾಡ್ತೀರಾ, ಮಾಡಿ ಟ್ರಯಲ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬೆಸ್ಟ್ ಅನುಕೂಲ ಆಗುತ್ತೆ ಮತ್ತು ಕಸ್ಟಮರ್ ಕಡೆನೂ ಒಳ್ಳೆ ರಿವ್ಯೂಸ್ ಬರುತ್ತೆ. ಪದೇ ಪದೇ ನಿಮಗೆ ಕಸ್ಟಮರ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗೆ ಬ್ಲೌಸ್ ಹೊಲಿಬೇಕಾದ್ರೆ 3 ಪಾಯಿಂಟ್ಸು ಮೆಜರ್ಮೆಂಟು ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಕಸ್ಟಮರ್ ಸಂಖ್ಯೆ ಇನ್ಕ್ರೀಸ್ ಆಗುತ್ತೆ, ದಿನಕ್ಕೂ ಜಾಸ್ತಿ ಆಗುತ್ತೆ, ನಿಮಗೆ ಗುಡ್ ರೆಸ್ಪಾನ್ಸ್ ಸಿಗುತ್ತೆ ಕಸ್ಟಮರ್ಸ್ ಕಡೆಯಿಂದ. ಸೊ ಇಷ್ಟು ವಿಷಯ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ. ಧನ್ಯವಾದಗಳು ಫ್ರೆಂಡ್ಸ್.